ನನ್ನ ಹೆಸರು ರಮೇಶ್. ನಾನು ಒಂದು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಉನ್ನತ ಸ್ಥಾನದಲ್ಲಿ ಇದ್ದೇನೆ. ನನ್ನ ಕೆಳಗಡೆ ಸುಮಾರು 15 ಜನ ಕೆಲಸ ಮಾಡುತ್ತಾರೆ. ನಾನು ಕೆಲಸದಲ್ಲಿ ತುಂಬ ಸ್ಟ್ರಿಕ್ಟ್. ಹೇಳಿದ ಮೇಲೆ ಕೆಲಸ ಆಗಲೇಬೇಕು. ನನ್ನ ಟೀಮಿನಲ್ಲಿ ಹೊಸದಾಗಿ ಬಂದ ಹುಡುಗಿ ಸೇರ್ತಾಳೆ. ಅವಳ ಹೆಸರೇ ಮೋನಿಕಾ. ಅವಳು ಸೇರಿದ ದಿನದಿಂದ ನನ್ನನ್ನು ಸೆಳೆದಳು. ಯಾರು ಎಷ್ಟೇ ತಪ್ಪು ಮಾಡಿದರೂ ಅವರನ್ನು ಬೈಯುತ್ತಿದ್ದೆ. ಆದರೆ ಮೋನಿಕಾ ತಪ್ಪು ಮಾಡಿದರೆ ನಾನೇನು ಬೈತಾ ಇಲ್ಲ, ಬೈಯೋದಕ್ಕೆ ಬಾಯೂ ಬರ್ತಾ ಇಲ್ಲ. ಅವಳು ಬುದ್ಧಿವಂತೆ, ರೂಪವಂತೆ. ಅವಳು ಹೇಗೆ ಎಂದು ತಿಳಿದುಕೊಳ್ಳಬೇಕೆಂದು ನಾನು ಅವಳ ಜೊತೆ ಹೆಚ್ಚು ಸಮಯ ಕಳೆಯಲು ಶುರು ಮಾಡಿದೆ. ಬೇಕಂತಲೇ ಏನೋ ಕೆಲಸ ಇದೆ ಅಂತ ಹೇಳಿ ಅವಳನ್ನು ಕರೆಸಿಕೊಳ್ಳುತ್ತಿದ್ದೆ. ಅವಳು ಮುಗ್ಧೆ, ಆದರೆ ಸ್ವಲ್ಪ ಜೋರು ಇದ್ದಾಳೆ. ನಿಜ ಹೇಳಬೇಕಂದ್ರೆ ನಾನೇ ಅವಳ ಮುಂದೆ ಸಾಧು ಪ್ರಾಣಿ. ಒಂದು ದಿನ ತಡೆಯಲಾರದೆ ನಾನು ಅವಳಿಗೆ ನನ್ನ ಪ್ರೇಮ ನಿವೇದನೆಯನ್ನು ಹೇಳಿಕೊಂಡೆ. ಅವಳು ಒಂದೇ ಕ್ಷಣದಲ್ಲಿ ನನಗೆ ಇಷ್ಟ ಆಗಲ್ಲ, ಬೇಡ ಅಂದುಬಿಟ್ಟಳು. ಆದರೆ ನಾನು ಬಿಡೋ ಮಾತೇ ಇಲ್ಲ. ಅದಕ್ಕೆ ನಾನು ಅವಳನ್ನು ಮನವೊಲಿಸಲು ಪ್ರಯತ್ನ ಪಡುತ್ತಿದ್ದೇನೆ. ಇದರಲ್ಲಿ ಆಫೀಸಿನಲ್ಲಿರುವ ನನ್ನ ಸ್ನೇಹಿತೆ ಸಹಾಯ ಮಾಡ್ತಾ ಇದ್ದಾಳೆ. ಅವಳು ಹೇಳಿದ್ಲು, ನೋಡೋ, ನೀನು ಎಷ್ಟು ಅವಳ ಹಿಂದೆ ಸುತ್ತುತ್ತೀಯೋ ಅವಳು ಹಾಗೇ ಮಾಡ್ತಾಳೆ. ನೀನು ಅವಳ ಜೊತೆ ತುಂಬ ಕೋಪದಿಂದ ಸ್ಟ್ರಿಕ್ಟಾಗಿ ಇರುವಾಗ ಅವಳೇ ದಾರಿಗೆ ಬರ್ತಾಳೆ. ನಾನು ಅವಳು ಹೇಳಿದಂತೆ ತುಂಬ ಸ್ಟ್ರಿಕ್ಟ್ ಆದೆ. ಮಾರನೇ ದಿನ ಅವಳು ಲೇಟಾಗಿ ಬಂದಳು. ಅವಳನ್ನು ಕರೆಸಿಕೊಂಡು, ಇದೇನು ನಿನ್ನ ಮನೆಯಲ್ಲ, ಸರಿಯಾದ ಸಮಯಕ್ಕೆ ನೀನು ಬರಬೇಕು ಅಂತ ನಾನು ವಾರ್ನ್ ಮಾಡ್ತೀನಿ. ನಿನ್ನ ಸ್ಯಾಲ್ರಿ ಕಟ್ ಆಗುತ್ತೆ ಅಂತ ಬೈದು ಹೇಳಿದೆ. ಅವಳ ಮುಖ ಸಪ್ಪಗೆ ಮಾಡಿಕೊಂಡಳು. ನನಗೆ ಅದನ್ನು ನೋಡೋಕೆ ಆಗಲಿಲ್ಲ. ಅವತ್ತು ಇಡೀ ದಿನ ನಾನು ಅವಳ ಜೊತೆ ಕೋಪದಿಂದಲೇ ನಡೆದುಕೊಂಡೆ. ಅವಳು ಆ ಥರ ಇದ್ದಿದ್ದು ನಾನು ನೋಡಿ ತುಂಬ ಬೇಜಾರಾಯಿತು. ನಾನು ಅವಳನ್ನು ಸಂಜೆ ಕರೆದು ಸಮಾಧಾನ ಮಾಡಿದೆ. ಮಾರನೇ ದಿನ ಅವಳು ಮತ್ತೆ ಅದೇ ರೀತಿ ನಡೆದುಕೊಂಡಳು. ನಾನು ಕೇಳಿದ್ದಕ್ಕೆ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ನನಗೇ ಜೋರು ಮಾಡುತ್ತಾಳೆ. ಸ್ನೇಹ, ನಾನು ಹೇಳಲಿಲ್ವೇ, ನನ್ನಲ್ಲೇ ಬೈದಳು. ನೀನೇ ಸಲಹೆ ಕೊಟ್ಟಿರೋದು, ಅನುಭವಿಸು ಅಂತ. ನಾನು ಒದ್ದಾಡುತ್ತಿರುವುದು ನಮ್ಮ ಮನೆಯಲ್ಲಿ ಗೊತ್ತಾಯಿತು. ಅದರಲ್ಲೂ ಅಮ್ಮ ಡಿಟೆಕ್ಟಿವ್ ಕೆಲಸ ಮಾಡ್ತಾರೆ. ಯಾರು ಅದು ಹುಡುಗಿ ನನಗೆ ತೋರಿಸು. ಅವಳು ಫೋಟೋ ತೋರಿಸೋದು ಅಮ್ಮ ನೋಡೋಕೆ ಚೆನ್ನಾಗಿದ್ದಾಳೆ. ಆದರೆ ಅವಳು ಒಪ್ತಾ ಇಲ್ಲ. ಅಮ್ಮ ನನಗೆ ಹೀಗೆ ಮಾಡು, ಹಾಗೆ ಮಾಡು ಅಂತ ಸಲಹೆಗಳನ್ನು ಕೊಟ್ಟರು. ಅಮ್ಮ ಹೇಳಿದಂತೆ 1-2 ದಿನ ಮಾಡಿದೆ, ಆದರೂ ಅವಳು ಇಲ್ಲ. ಮರುದಿನ ಅಮ್ಮ ಆಫೀಸ್ಗೆ ಬಂದರು. ಊಟವನ್ನು ತೆಗೆದುಕೊಂಡು, ಅದು ನೆಪ ಮಾತ್ರ. ಆದರೆ ಅವಳನ್ನು ನೋಡಲು ಬಂದಿದ್ದೆ. ಆ ಹುಡುಗಿಯನ್ನು ಫೋಟೋನಲ್ಲಿರುವ ನೋಡಿದ್ದೆ. ಅಮ್ಮ ಬೇಗ ಗುರುತು ಹಿಡಿದರು. ಬೇಕಂತಲೇ ಅವಳ ಹತ್ತಿರ, ನೋಡು, ನನ್ನ ಮಗ ಯಾವುದೋ ಹುಡುಗಿಯ ಒಂದು ಕಣ್ಣಿಟ್ಟು ನನ್ನ ಫೋನ್ ಮಾಡು ಎಂದು ಹೇಳಿ ಅವಳ ಫೋನ್ ನಂಬರನ್ನು ತೆಗೆದುಕೊಂಡರು. ಅಮ್ಮ ದಿನಾ ಸಂಜೆ ಫೋನ್ ಮಾಡಿ ಮೋನಿಕಾಗೆ ಇವತ್ತು ಏನು ಮಾಡಿದ ಅಂತ ಕೇಳೋದು. ಮೋನಿಕಾ ನಿಮ್ಮ ಮಗ ಸ್ನೇಹದ ಜೊತೆ ಇರುತ್ತಾನೆ ಎಂದು ಚಾಡಿ ಹೇಳ್ತಾಳೆ. ಅಮ್ಮ, ನೋಡು, ಅವಳಿಗೆ ನೀನು ಸ್ನೇಹದ ಜೊತೆಗಿರುವುದು ತುಂಬ ಕೋಪ ತರ್ತಾ ಇದೆ. ಹೀಗೆ ಮಾಡು, ಅವಳು ನೀನು ಹೇಳಿದಂತೆ ಕೇಳ್ತಾಳೆ. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ, ಮನಸ್ಸಿನಲ್ಲಿದೆ, ಆದರೆ ಹೇಳ್ತಾ ಇಲ್ಲ ಅಷ್ಟೆ. ಅಮ್ಮ ಇಲ್ಲದ ಮಾತು, ಹೇಳಿದ ಮಾತು ನನಗೆ ಖುಷಿ ಕೊಡ್ತು. ಹೇಗೋ ಇಷ್ಟಪಡ್ತಾ ಇದ್ದಾಳಲ್ಲ, ಆದರೆ ಹೇಳ್ತಾ ಇಲ್ಲ ಅಷ್ಟೆ. ಒಂದು ದಿನ ಅಮ್ಮ ಹೇಳಿದಂತೆ ನಾನು ಸ್ನೇಹಳ ಜೊತೆ ಕ್ಲೋಸ್ ಆಗಿ ಕುಳಿತು ಮೋನಿಕಾ ನೋಡುವಂತೆ ನಡೆದುಕೊಂಡೆ. 1-2 ಬಾರಿ ಸುಮ್ಮನೆ ಇದ್ದ ಮೋನಿಕಾ ಮಾರನೇ ದಿನ ನಾನು ಇರುವ ಜಾಗಕ್ಕೆ ಬಂದು, ನೀನು ಅವಳ ಜೊತೆ ನಡೆದುಕೊಳ್ಳುತ್ತಿರುವುದು ತಪ್ಪು. ನೀನು ನನ್ನನ್ನು ಇಷ್ಟಪಡುತ್ತಿದ್ದೀಯಾ ಅಂತ ಹೇಳಿದ್ದೀಯಾ? ಹೌದು, ನಿನ್ನನ್ನು ಇಷ್ಟಪಟ್ಟೆ, ಆದರೆ ನೀನು ಒಪ್ತಾ ಇಲ್ವಲ್ಲ. ಹಾಗಾದರೆ ನನ್ನನ್ನು ಪ್ರೀತಿಸಿ ನೀವು ಸುಳ್ಳು ಅಲ್ಲವೇ? ನೀನು ಹೇಗೆ ಒಪ್ತಾ ಇಲ್ಲ? ಮತ್ತೆ ಯಾಕೆ ಅದ್ರ ಮಾತು? ಯಾರು ಹೇಳಿದ್ದು ನಾನು ಒಪ್ತಾ ಇಲ್ಲ ಅಂತ? ಏನೋ ಸ್ವಲ್ಪ ದಿನ ಸತಾಯಿಸೋಣ ಅಂತ ನಾನು ಮಾಡಿದೆ. ಅಂದರೆ ನೀವು ಅಷ್ಟರೊಳಗೆ ಇನ್ನೊಂದು ಹುಡುಗಿಯ ಜೊತೆ ಇರುವುದೇ? ಹಬ್ಬ, ಅಂತೂ ನಿನ್ನ ಬಾಯಿಂದ ನೀನು ನನ್ನನ್ನು ಪ್ರೀತಿಸುತ್ತಿರುವುದು ಬಂತು. ಸಿಕ್ಕಾಕಿಕೊಂಡ ಮೋನಿಕಾ ನಾಚಿಕೊಂಡು ಓಡಲು ಪ್ರಯತ್ನಿಸಿದಳು. ನಾನು ಅವಳ ಕೈಯನ್ನು ಹಿಡಿದು ಬಿಗಿದಪ್ಪಿದೆ. ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನು ಇಷ್ಟಪಡುವುದಿಲ್ಲ. ನಿನ್ನ ಬಾಯಿಂದನೇ ಬರಲಿ ಎಂದು ನಾನು ಆಡಿದ ನಾಟಕವಿದು. ಮೋನಿಕಾ ಖುಷಿಯಾದಳು. ನಮ್ಮ ಲವ್ ಸಕ್ಸಸ್ ಆಯಿತು. ಇನ್ನೇನಿದ್ದರೂ ನಮ್ಮ ಮನಸ್ಸಿನಲ್ಲಿ ಮನೆಯವರಿಗೆ ವಿಷಯ ತಿಳಿಸಿ ನಾವು ಮದುವೆಯಾಗಬೇಕು. ಮರುದಿನ ನಾನು ಅವಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋದೆ. ಅಪ್ಪ ಇರಲಿಲ್ಲ. ಅಮ್ಮ ನಮ್ಮಿಬ್ಬರನ್ನು ಜೊತೆಯಾಗಿರುವುದನ್ನು ನೋಡಿ ಸಂತೋಷಪಟ್ಟರು.
ನಮಗೆ ಆಶೀರ್ವದಿಸಿ ನಿಮ್ಮಪ್ಪನಿಗೆ ತಿಳಿಸಿ ಒಪ್ಪಿಗೆ ಪಡೆಯೋಣ ಅಂತ ಸಲಹೆ ನೀಡಿದರು. ಅಪ್ಪ ನ ಹತ್ತಿರ ಮಾತನಾಡಿದೆ. ಆದರೆ ಅಪ್ಪ ಒಪ್ತಾ ಇಲ್ಲ, ಕೋಪಗೊಂಡಿದ್ದಾರೆ. ನನಗೂ ಕೋಪ ಬಂತು. ನೀವು ಒಪ್ಪಲೇಬೇಕು, ಇಲ್ಲ ಅಂದರೆ ಮದುವೆನೇ ಆಗೋಲ್ಲ ಅಂತ ಹೆಟ ಹಿಡ್ದೆ. ಅಪ್ಪ ಅಮ್ಮನ ಹತ್ತಿರ ನೀನು ಆ ಹುಡುಗಿ ಹತ್ತಿರ ಮಾತಾಡು, ಅಮ್ಮನಿಗೆ ಹಿಂಸಿಸುತ್ತಿದ್ದಾರೆ. ಮರುದಿನ ನಾನು ಆಫೀಸ್ಗೆ ಹೋದೆ. ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಇದ್ದಾರೆ. ಅಮ್ಮ ತಲೆ ತಿರುಗಿ ಬಿದ್ದಿದ್ದಾರೆ. ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಬೇಕಾದ ಪರೀಕ್ಷೆಗಳನ್ನು ಮಾಡಿದರು. ವಿಷಯ ತಿಳಿದು ನಾನು ಓಡಿ ಹೋದೆ. ಡಾಕ್ಟರ್ ಏನೂ ಇಲ್ಲಪ್ಪ, ಅಪ್ಪ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಅಮ್ಮನ ಹತ್ರ ಹೋಗಿ ನೀನು ತುಂಬ ಯೋಚನೆ ಮಾಡ್ತಾ ಇದೆಯಾ, ಸ್ವಲ್ಪ ರೆಸ್ಟ್ ಮಾಡು. ಅಮ್ಮ ತಲೆ ಅಲಾಡಿಸಿ ಹೂ ಎಂದರು. ಅವರನ್ನು ಸಂಜೆ ಮನೆಗೆ ಕರೆದುಕೊಂಡು ಬಂದೆ. ಅಪ್ಪನ ಕೇಳಿದೆ, ಏನೂ ಅಂಥದ್ದಿಲ್ಲ, ಇದಾದ ಮೇಲೆ ಅಮ್ಮ ಯಾವಾಗಲೂ ಸುಸ್ತು ಅಂತ ಮಲಗಿರುತ್ತಾರೆ. ಅಪ್ಪ ನೋಡಿದ್ರೆ ಏನು ಅಂತ ಹೇಳ್ತಾ ಇಲ್ಲ. ಇನ್ನೊಂದು ಡಾಕ್ಟರ್ ಹತ್ರ ಹೋಗೋಣ ಅಂದರೆ ಅದಕ್ಕೂ ಒಪ್ತಾ ಇಲ್ಲ. ಮೋನಿಕಾ ಆಫೀಸಿನಲ್ಲಿ ತಲೆ ತಿರುಗಿ ಬಿದ್ದಳು. ಅವಳನ್ನು ತಕ್ಷಣ ಹಾಸ್ಪಿಟಲ್ಗೆ ಸೇರಿದೆ. ಡಾಕ್ಟರ್ ಹೊರಗೆ ಕೂತಿರಿ ಎಂದು ಹೇಳಿದರು. ನಾನು ತಲೆ ಕೆಡಿಸಿಕೊಂಡು ಹೊರಗೆ ಕೂತಿದ್ದೆ. ಏನಾಗುತ್ತಿದೆ ಮನೆಗೆ? ಅಮ್ಮನಿಗೆ ಹುಷಾರಿಲ್ಲ, ಇವಳು ಈ ಥರ ಸುಸ್ತಾಗಿದ್ದಾಳೆ. ನನ್ನ ಹಿಂದೆ ನಾನು ನೋಡಿದೆ, ಅಪ್ಪ ಮೊದಲೇ ಕೂತಿದ್ದಾರೆ. ನನಗೆ ಗಾಬರಿ ಆಯಿತು, ಅಮ್ಮನಿಗೆ ಏನಾಯಿತು ಅಂತ. ಅಪ್ಪ ಏನೂ ಆಗಿಲ್ಲ, ನಿಮ್ಮಮ್ಮ ಸುಸ್ತಾಗಿದ್ದಾರೆ ಅಷ್ಟೆ. ಡಾಕ್ಟರ್ ಬಂದರು. ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಾ. ಡಾಕ್ಟರ್, ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ನಿಮ್ಮಿಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ. ನೀವಿಬ್ಬರು ತಂದೆ ಆಗ್ತಾ ಇದ್ದೀರಾ. ನನಗೂ ಅಪ್ಪನಿಗೂ ಖುಷಿಯೋ ಖುಷಿ. ಇಬ್ಬರು ತಬ್ಬಿಕೊಂಡೆವು. ಏಕಕಾಲಕ್ಕೆ ಇಬ್ಬರು ತಂದೆ ಆದೆವು. ಅದರಲ್ಲೂ ನಾನು ಅಣ್ಣ ಆಗ್ತಾ ಇದ್ದೀನಿ. ಅಪ್ಪ ಪರವಾಗಿಲ್ಲ, ಇನ್ನೂ ಶಕ್ತಿ ಇದೆ ನಿನಗೆ. ಅಪ್ಪ ನೀನೇನು ಕಡಿಮೆ, ಇಷ್ಟು ಬೇಗ ನೀನು ಫಲವನ್ನು ನೀಡಿದ್ದೀಯ. ನಾವಿಬ್ಬರು ನಮ್ಮ ಸಂಗಾತಿ ಹತ್ತಿರ ಹೋದೆವು. ಆದರೆ ಅವರುಗಳಿಗೆ ಖುಷಿ ಇಲ್ಲ. ಅಮ್ಮನಿಗೆ ಈ ವಯಸ್ಸಿನಲ್ಲಿ ತಾಯಿ ಆದೆ ಅನ್ನೋ ಮುಜುಗರ. ನನ್ನ ಹುಡುಗಿಗೆ ಮದುವೆಗೆ ಮುಂಚೆನೇ ಈ ಪರಿಸ್ಥಿತಿ, ಮನೆಗೆ ಏನು ಹೇಳಲಿ ಅನ್ನೋ ಚಿಂತೆ. ನನಗೆ ಒಟ್ಟಿನಲ್ಲಿ ಮನೆಯಲ್ಲಿ ಯಾವುದೇ ತಕರಾರು ಇರಲಿಲ್ಲ. ಎಲ್ಲರೂ ಓಕೆ ಅಂತಾರೆ. ಅವರ ಮನೆಗೆ ನಮ್ಮ ತಾಯಿಯ ವಿಷಯ ಹೇಳಲಿಲ್ಲ. ನಾವು ಮದುವೆಯನ್ನು ಮಾಡಿಕೊಂಡೆವು. 1 ವರ್ಷದ ಒಳಗೆ ನಮ್ಮ ಮನೆಗೆ 2 ಮಗು ಬಂದಿತು. ಅಮ್ಮ ಆರೋಗ್ಯವಾಗಿದ್ದಾರೆ. ನನಗೆ ತಂಗಿ ಹುಟ್ಟಿದ್ದಾಳೆ. ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ನಮ್ಮ ಮನೆಗೆ 2 ಲಕ್ಷ್ಮಿಯರು ಬಂದಿದ್ದಾರೆ. ನನ್ನ ಅಪ್ಪನಿಗೆ ಸಂಭ್ರಮ ಓ ಸಂಭ್ರಮ. ಸಮಾಜದಲ್ಲಿ ಯಾರು ಏನು ಅಂದುಕೊಳ್ಳುತ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕುಟುಂಬ ಖುಷಿಯಾಗಿದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.